ಅವ್ರು ನನ್ನ ಕಣ್ಣಿಗೆ ಒಂದು ಕ್ಷಣ ಕಾಣದೆ ಹೋದ್ರು ಹುಚ್ಚಾಗ್ಬಿಡ್ತಿದ್ದೆ. ಅವ್ರು ಹಿಂದಿಂದರೆ ಓಡೋಡ್ ಬಂದ್ಬಿಡ್ತಾ ಇದ್ದೆ. ಈಗ ನಾನು ಯಾರನ್ನ ಪ್ರೀತಿಸ್ಲಿ? ಯಾರ ಪ್ರೀತಿ ಮಾಡ್ಲಿ? ನನ್ನ ಒಪ್ಪಟ್ಟೆ ಅಯ್ಯೋ, ಏನ್ ಮಾಡ್ತಿದ್ಯಪ್ಪ? ಏನಾಗಿದೆ ನಿಮ್ಗೆ? ಮುಚ್ಚಿ ಹಿಡಿದಿದ್ಯಾ? ಯಾಕೀಗೆಲ್ಲ ಮಾಡ್ತಿದ್ದೀರಾ? ಇನ್ನೇನ್ ಮಾಡ್ಲಿ ಸಂತೋಷ್ ಅವರೇ? ಈ ಕೈಗಳಲ್ಲಿ ಏನನ್ನು ಪುಟ್ಟ ಮಗುವನ್ನು ಆಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ. ಜಾನಿಯವರು ನನಗೂ ತಾಯಿ ಆಗ್ತಾರೆ ಅಂತ ಆಸೆ ಪಟ್ಟಿದ್ದೆ. ಈ ತರ ಬೇರೆಗಡೆ ನನ್ನ ಜೀವನದಲ್ಲಿ ಬಂದ್ರೆ ನಾನು ಏನ್ ಮಾಡ್ಲಿ? ಅವ್ರನ್ನ ಉಳಿಸ್ಕೊಳಕ್ ನನ್ನ ಕೈಲಾಗ್ಲಿಲ್ಲ ಅಂದಮೇಲೆ ನನಗೆ ಜೀವಂತವಾಗಿರಕ್ಕೆ ಯಾವ ಅರ್ಹತೆನೂ ಇಲ್ಲ. ದಯವಿಟ್ಟು ನೀವು ಯಾರು ನನ್ನ ತಡಿಬಿಟ್ಟು ನಾನು ಸಾಯ್ಬೇಕು. ನೀವೇ ನನ್ನ ಸಾಯಿಸ್ಬಿಡಿ. ಎಂತ ಕೆಲಸ ಮಾಡ್ಕೋತಾ ಇದ್ದೀರಾ ನೋಡಿ, ನಿಮ್ ದುಃಖ ಅರ್ಥ ಆಗುತ್ತೆ. ನೀವೀಗೆಲ್ಲ ಮಾಡ್ಕೊಂಡ್ರೆ ಮೇಲ್ಗಡೆ ನೋಡ್ತಾ ಇರ್ತಾಳೆ, ಅವಳ ಮನ್ಸಿಗೆ ಬೇಜಾರಾಗಲ್ವಾ? ದಯವಿಟ್ಟು ಹೀಗೆಲ್ಲ ಮಾಡ್ಕೊಡ್ಬೇಡಿ. ನೀವು ಓದಿರೋದು ತಿಳ್ಕೊಂಡಿರೋದು ನೀವೇ ಹೀಗೆ ಮಾಡಿದ್ರೆ ನಾವೇನ್ ಮಾಡ್ಕೋಬೇಕು ಹೇಳಿ? ನಾನು ಹೋಗ್ಬರ್ತೀನಿ. ನೋಡಿ, ಎಲ್ಲಿಗೆ ಹೋಗ್ತೀರಾ? ಕ್ಷಮಿಸಿ, ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕಳ್ಸ್ಕೊಡಕ್ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಮುಂದೆನೆ ನೀವ್ ಹೀಗೆ ಆಡಿದ್ರೆ, ನಾವ್ ಯಾರು ಇಲ್ಲದೆ ಒಂಟಿಯಾಗಿದ್ರೆ ನೀವೇನ್ ಮಾಡ್ಕೋಬಹುದು? ದಯವಿಟ್ಟು, ಒಬ್ಳನ್ನ ಆಗ್ಲೇ ಕಳ್ಕೊಂಡಿದ್ದೀವಿ. ಸತ್ತು ಅಳಿಯದ್ರ ಕರ್ಕೊಂಡು ಹೋಗಪ್ಪ. ಓಕೆ. ಜಯಂತವ್ರೆ, ಎಲ್ಲ ಗೊತ್ತಿದ್ದು ನೀವೇ ಹೀಗೆ ಮಾಡಿದ್ರೆ ಹೇಗೆ? ಕೊಟ್ಟು ಅಂದಮೇಲೆ ಸಾವು ಇದ್ದೇ ಇರುತ್ತಲ್ವಾ? ಸಾವು ಅನ್ನೋದಿರುತ್ತೆ ಸಂತೋಷ್ ಅವರೇ, ಆದ್ರೆ ಈ ಥರ ಸಾವು ಯಾಕಾಗಬೇಕು? ನನ್ನ ಚಿನ್ನಮರಿ ಏನು ತಪ್ಪು ಮಾಡಿದ್ಲು ಅಂತ ನನ್ನಿಂದ ಅವ್ರನ್ನ ಕಿತ್ಕೊಂಡ್ಬಿಟ್ಟ. ಅವ್ರ ಬದಲು ನನ್ನನ್ನಾದ್ರೂ ಕರ್ಕೋಬಹುದಿತ್ತಲ್ವಾ? ಪ್ಲೀಸ್, ಜೀವನದಲ್ಲಿ ಈ ಥರ ದುಃಖಗಳು ಬರ್ತಾನೆ ಇರುತ್ತವೆ. ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಿ ನಿಂತರೆ ತಾನೆ ಜೀವನದಲ್ಲಿ ಮುಂದಕ್ಕೆ ಹೋಗೋಕ್ಕಾಗೋದು.
ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನೀವೆಷ್ಟೇ ಸಮಾಧಾನ ಮಾತುಗಳನ್ನು ಹೇಳಿದ್ರು ನನ್ನ ಮನಸ್ಸಿಗೆ ನಾಟ್ತಾ ಇಲ್ಲ. ನನ್ನ ಮನಸ್ಸು ಪೂರ್ತಿ ನನ್ನ ಚಿನ್ನು ಮರಿನೇ ಇದ್ದಾರೆ. ಅವರು ಯಾವಾಗ ಮತ್ತೆ ಬರ್ತಾರೋ, ಅವ್ರನ್ನ ನಾನು ಯಾವಾಗ ಮತ್ತೆ ನೋಡ್ತೀನೋ ಅಂತ ನನ್ನ ಕಣ್ಣುಗಳು ಹುಡುಕ್ತಾ ಇವೆ. ಅವ್ರ ಹಾಡನ್ನು ಕೇಳಕ್ಕೆ ನನ್ನ ಕಿವಿಗಳು ಹಾತೊರಿತಾ ಇದೆ. ಅವ್ರು ಮತ್ತೆ ಬರಲ್ಲ ಅಂದಮೇಲೆ ನಾನು ಯಾಕೆ ಬದುಕಿರ್ಬೇಕು? ಏನು ಮಾತಾಡ್ತಿದ್ದೀರಾ ನೀವು? ನಿಮ್ಮ ಪ್ರಾಣ ಕಳ್ಕೊಂಬಿಟ್ರೆ ಜಾನು ವಾಪಸ್ ಬಂದ್ಬಿಡ್ತಾಳ. ಹಾಗಾದ್ರೆ ನಾವು ಬರ್ತೀವಿ, ಬನ್ನಿ ಎಲ್ಲರೂ ಒಟ್ಟಿಗೆ ಸೇರಿ ಸಾಯೋಣ. ಸಮಾಧಾನ ಮಾಡ್ಕೊಳ್ಳಿ. ಅವಳು ನಿಮಗೆ ಹೆಂಡತಿ ಆಗೋದಕ್ಕಿಂತ ಮುಂಚೆ ನಮ್ಮ ತಂಗಿರಿ ಅವಳು. ನಿಮಗಿಂತ ಹೆಚ್ಚು ದುಃಖ ನಮಗಾಗ್ತಿದೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಹೌದು ಭಾವ, ಪ್ರೀತಿಗೆ ಯಾವತ್ತೂ ಸಾವಿರಲ್ಲ. ನಾವು ಪ್ರೀತಿಸೋರು ನಮ್ಮ ಕಣ್ಮುಂದೆ ಇಲ್ಲ ಅಂತ ಅನ್ಕೊಳ್ಳೋದು ದೊಡ್ಡ ತಪ್ಪು. ನೀವು ಆಡೋ ಪ್ರತಿ ಮಾತಲ್ಲೂ, ನೀವು ತಗೊಳ್ಳೋ ಪ್ರತಿ ಉಸಿರಲ್ಲೂ ನಮ್ಮ ಜಾನು ಇದ್ದೇ ಇರ್ತಾಳೆ. ನೀವು ಈ ಪರಿಸ್ಥಿತಿನ ಸ್ವಲ್ಪ ಧೈರ್ಯವಾಗಿ ಎದುರಿಸಿ ನಿಲ್ಲಬೇಕಾಗತ್ತೆ. ಇವತ್ತು ಹೋಗಿದ್ದಾಳೆ, ನಾಳೆ ನಾವು ಹೋಗ್ತೀವಿ. ಹಾಗಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಲ್ಲದಕ್ಕಿಂತ ದೊಡ್ಡ ತಪ್ಪು ಭಾವ. ನಿಮಗೆ ಗೊತ್ತಿಲ್ವಾ? ಜಾನು ನಿಮ್ಮ ಮನಸ್ಸಲ್ಲಿ ಇದ್ದಾಳೆ ಅಂತ ಹೇಳ್ತೀರಾ? ನೀವಿರೋವರೆಗೂ ಅವಳಲ್ಲೇ